ಆಪರೇಷನ್ ಸಿಂಧೂರದ ಕುರಿತು ಮಾಹಿತಿ ನೀಡಿದ್ದು ದೇಶದ ಇಬ್ಬರು ವೀರ ವನಿತೆಯರು, ಕರ್ನಲ್ ಸೋಫಿಯಾ ಮತ್ತು ವಿಂಗ್ ಕಮಾಂಡರ್ ಓಮಿಕಾ ಸಿಂಗ್. ವಿಶ್ವವೇ ಇವರಿಬ್ಬರನ್ನ ತಿರುಗಿ ನೋಡಿದೆ. ವಿಶೇಷವಾಗಿ ಕರ್ನಲ್ ಸೋಫಿಯಾ ಅವರ ಬ್ರೀಫಿಂಗ್ ಕರ್ನಾಟಕಕ್ಕೆ ಮಹತ್ವದ್ದಾಗಿದೆ. ಹಾಗಾದರೆ ಕರ್ನಾಟಕಕ್ಕೂ ಕರ್ನಲ್ ಸೋಫಿಯಾ ಕುರೇಶಿಗೂ ಲಿಂಕ್ ಇದೆಯಾ? ಮೂಲತಃ ಇವರು ಎಲ್ಲಿಯವರು? ದಾಳಿಯ ಬಗ್ಗೆ ದೇಶಕ್ಕೆ ಮಾಹಿತಿ ನೀಡಿದ್ದ ಈ ವೀರ ಮಹಿಳೆಯರ ಹಿನ್ನೆಲೆ ಏನು? ಬನ್ನಿ ಈ ಕುರಿತಾದ ಒಂದು ರಿಪೋರ್ಟ್ ನೋಡ್ಕೊಂಬರೋಣ. ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಬೆಂಕಿ ಉರಿಯುತ್ತಲೇ ಇದೆ. ಮೊನ್ನೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರ ತಾಣಗಳನ್ನು ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಹೊಡೆದುರುಳಿಸಿ 70 ಉಗ್ರರನ್ನು ಹತ್ಯೆ ಮಾಡಲಾಗಿತ್ತು. ಈ ಆಪರೇಷನ್ ಕುರಿತು ಬ್ರೀಫಿಂಗ್ ಮಾಡಿದ್ದು ಕರ್ನಾಟಕದ ಬೆಳಗಾವಿಯ ಸೊಸೆ कर्नल सोफिया कुरैशी. ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था. ಹಾಗಾದ್ರೆ ಯಾರು ಈ ಕರ್ನಲ್ ಸೋಫಿಯಾ ಕುರೇಶಿ? ಈ ದಿಟ್ಟ ಮಹಿಳೆ ದೇಶ ಸೇವೆಗೆ ಬಂದದ್ದು ಹೇಗೆ? ಕರ್ನಲ್ ಸೋಫಿಯಾ ಕುರೇಶಿ ಮೂಲತಃ ಗುಜರಾತ್ನವರು. ಇವರಿಗೆ ಮೊದಲಿನಿಂದಲೂ ಸೇನೆಯಲ್ಲಿ ಕೆಲಸ ಮಾಡುವ ಆಸೆ ಇತ್ತು. ಇವರ ತಾತ ಕೂಡ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. 1999ರಲ್ಲಿ ಕರ್ನಲ್ ಸೋಫಿಯಾ ಭಾರತೀಯ ಸೇನೆಗೆ ನಿಯೋಜಿತ ಅಧಿಕಾರಿಯಾಗಿ ಸೇರ್ತಾರೆ. 2015ರಲ್ಲಿ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ನಿವಾಸಿಯಾದ ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ಅವರ ಜೊತೆ ಪ್ರೇಮ ವಿವಾಹವಾಗುತ್ತದೆ. ಅಲ್ಲಿಂದ ಮತ್ತೆ ದೇಶ ಸೇವೆಗೆ ಬರ್ತಾರೆ. ಇನ್ನು ಸೊಸೆಯ ಬ್ರೀಫಿಂಗ್ ಕುರಿತು ಮಾವ ಕೂಡ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ರು. ಒಂದು ಹೆಮ್ಮೆ ಅನಿಸ್ತೈತ್ರಿ, ಅವ್ರ ಮಿಲಿಟರಿಯಲ್ಲಿ ಹೋಗಿದ್ದು ಸಾರ್ಥಕ ಆಗಿದ್ದ ಅನಿಸ್ತೈತಿ. ನಮ್ಮ ಮಂತ್ಯಾನಿಗೆಲ್ಲ ಗೌರವ. ಇವರು ಈಗ ಅಲ್ಲಿದ್ದ 10-12 ವರ್ಷ ಮೇಲೆ ಆತ್ರಿ ಸೈನಿಕ ಸೇರಿಸ್ಕೊಂಡ. ತಮ್ಮ ಮಗ ಕೂಡ ಕರ್ನಲ್ ಇದ್ದಿದ್ದಾನೆ. ಕರ್ನಲ್ ರೀ, ಅವನು ಕರ್ನಲ್. ಈ ಸೂಟಿಯಾನು ಕರ್ನಲ್ ಇಬ್ಬರು ಕರ್ನಲ್. ಒಟ್ನಲ್ಲಿ ಒಂದ್ ಕಡೆ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಗ್ರಹಚಾರ ಬಿಡಿಸ್ತಾ ಇದ್ರೆ, ಇನ್ನೊಂದು ಕಡೆ ಯುದ್ಧದ ಬಗ್ಗೆ ಮಾಹಿತಿ ನೀಡಲು ಮಹಿಳಾ ಅಧಿಕಾರಿಗಳನ್ನು ಆಯ್ಕೆ ಮಾಡಿದ್ದು ವಿಶ್ವವೇ ಹುಬ್ಬೇರಿಸಿದೆ. ಅದರಲ್ಲೂ ಕರ್ನಲ್ ಸೋಫಿಯಾ ಕರ್ನಾಟಕದವರಾಗಿದ್ದು ರಾಜ್ಯಕ್ಕೆ ಒಂದು ಹೆಮ್ಮೆಯ ವಿಷಯ. ಬ್ಯೂರೋ ರಿಪೋರ್ಟ್, ಆಲ್ಮಾ ನ್ಯೂಸ್ 24.